ರಾಜಧಾನಿ ಬೆಂಗಳೂರು ಸೇರಿದಂತೆ ವಿವಿಧೆಡೆ ಇವರ ಕಾರ್ಯವ್ಯಾಪ್ತಿಯಲ್ಲೂ ಸಮಾಜದ ಮೇಲೆ ಗಾಢವಾದ ಪ್ರಭಾವ ಬೀರಿದೆ. ಡಾಕ್ಟರ್ ಖದೀರ್ ಅವರು ಶಾಸನ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾಗಿ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದಾರೆ. ಈ ವಿಷಯದಲ್ಲಿ ಅವರ ಬದ್ಧತೆ ಅಸಂಖ್ಯಾತ ಮಂದಿಗೆ ಸ್ಫೂರ್ತಿ ನೀಡಿದೆ ಮತ್ತು ಸಮಗ್ರ ಶೈಕ್ಷಣಿಕ ಅಭಿವೃದ್ಧಿಗೆ ಮಾನದಂಡವಾಗಿದೆ. ಇವರಿಗೆ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನು ಕೊಡೋದಕ್ಕೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಹೆಮ್ಮೆ ಪಡುತ್ತದೆ. ಥ್ಯಾಂಕ್ ಯು ಸೋ ಮಚ್ ಪ್ರೆಸ್ ಕ್ಲಬ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ AV ಶ್ರೀನಿವಾಸನ್ ಅವರು ಮುಂದಿನ ಪ್ರಶಸ್ತಿ ಪುರಸ್ಕೃತರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತ ಮಾಡೋಣ. ಸಮಾಜ ಸೇವೆ, ವೈದ್ಯಕೀಯ ವೃತ್ತಿ, ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ನಾಗರಿಕ ಆರೋಗ್ಯ ಸೇವೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವ ಡಾಕ್ಟರ್ AV ಶ್ರೀನಿವಾಸನ್ ಅವರು ಬಹುಮುಖ ಪ್ರತಿಭೆಯಾಗಿದ್ದಾರೆ. ವೈದ್ಯರಾಗಿ, ಬೋಧಕರಾಗಿ, ಪರ್ಯಾಯ ವೈದ್ಯಕೀಯ ವ್ಯವಸ್ಥೆಗಳ ಶಿಕ್ಷಕರಾಗಿ ದಶಕಕ್ಕೂ ಹೆಚ್ಚು ಕಾಲದಿಂದ ಸ್ಟ್ರೋಕ್ ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಸಾಂಪ್ರದಾಯಿಕ ಆಯುರ್ವೇದ, ಚರ್ಮ ಚಿಕಿತ್ಸೆಯನ್ನು ಅಳವಡಿಸಿಕೊಂಡು, ಮರ್ಮ ಚಿಕಿತ್ಸೆಯನ್ನು ಅಳವಡಿಸಿಕೊಂಡು ಏಕೀಕೃತ ವೈದ್ಯಕೀಯ ಚಿಕಿತ್ಸಾ ಪದ್ಧತಿಯ ಸಂಶೋಧನಾ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ದೇಶ ವಿದೇಶಗಳ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಉಪನ್ಯಾಸಗಳನ್ನು ಕೂಡ ಕೊಟ್ಟಿದ್ದಾರೆ. ಡಾಕ್ಟರ್ AV ಶ್ರೀನಿವಾಸನ್ ಅವರಿಗೆ ಪ್ರೈಡ್ ಆಫ್ ಕರ್ನಾಟಕ ಅವಾರ್ಡ್ 2024 ಕೊಡುವುದಕ್ಕೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಹೆಮ್ಮೆ ಪಡುತ್ತದೆ. ಒಂದೆರಡು ಮಾತುಗಳು ಸರ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮಗೂ ಭಾಳ ಹೆಮ್ಮೆ ಆಗ್ತಾ ಇದೆ. ನಮ್ಮ DK ಶಿವಕುಮಾರ್ ಚೀಫ್ ಮಿನಿಸ್ಟರ್, ಹಾನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇಲ್ಲಿದ್ದಾರೆ, ಪ್ರೆಸ್ ಕ್ಲಬ್ ಅವರು ಇದ್ದಾರೆ. ನಾನು ಹುಟ್ಟಿ ಬೆಳೆಸಿರೋದು ಡೆಲ್ಲಿ, ಬಟ್ ನಾನು ಇಲ್ಲಿ ಕರ್ನಾಟಕ ಬಂದ ಮೇಲೆ ನನಗೂ ಇದು ಫಸ್ಟ್ ಅವಾರ್ಡ್ ಅಂತ ನಾನು ಹೇಳ್ಬೋದು. ಪ್ರೆಸ್ ಕ್ಲಬ್ನಿಂದು ನಾನು ಎಷ್ಟೋ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ತೊಗೊಂಡಿದ್ದೀನಿ, ಆದ್ರೇನೋ ಈಗ ನನ್ನ ಗೊತ್ತಿರಿಸೋ ಪ್ರೆಸ್ ಕ್ಲಬ್ ಆಫ್ ಕರ್ನಾಟಕ, ಇದು ಅವರ ಮುಖ್ಯಮಂತ್ರಿ ಅವರು ಎಲ್ಲರೂ ನಮಗೂ ಈ ಥರ ಒಂದು ಸನ್ಮಾನ ಕೊಟ್ಟಿರೋದಕ್ಕೂ ಎಲ್ಲ ಪ್ರೆಸ್ ಕ್ಲಬ್ ಅತಿಥಿಗಳು, ಇವರು ಅಧ್ಯಕ್ಷರು, ಸೆಕ್ರೆಟ್ರಿ, ಪ್ರೆಸಿಡೆಂಟ್ ಎಲ್ಲರಿಗೂ ನಾನು ನಮಸ್ಕರಿತು. ನಾನು ಇದು ಗುರುತಿಸ್ಕೊಂಡು ನಾನು ಇನ್ನೂ ಚೆನ್ನಾಗಿ ಸೇವೆ ಮಾಡ್ತೀನಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ನನಗೂ ಅಷ್ಟು ಕನ್ನಡ ಬರಲ್ಲ, ಬಟ್ ಐ ಆಮ್ ವೆರಿ ಮಚ್ ಪ್ರಿವಿಲೇಜ್ ದಟ್ ಐ ಹ್ಯಾವ್ ಬೀನ್ ಹಾನರ್ಡ್ ಬೈ ದಿಸ್ ಪ್ರೆಸ್ ಕ್ಲಬ್ ಆಫ್ ಕರ್ನಾಟಕ. ಥ್ಯಾಂಕ್ ಯು.